ಆ ಫೋಟೋ ಸೆಂಡ್ ಮಾಡಾದ್ಮೇಲೆ ಅದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಮೇಳದಲ್ಲಿ ನಾನು ಜಾಸ್ತಿ ನೋಡಿದ್ದು ಸ್ಯಾರಿ ಶಾಪ್ಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೀರ್ತಿ ದೀಪ್ ವ್ಲಾಗ್ಸ್. ಹಾಯ್ ಮಾಡಿಕೊಂಡು ಹಾಯ್. ಇವತ್ತಿನ ಲಾಗ್ ವಿಶೇಷ ಏನಂದ್ರೆ ಬಗ್ಲುಗುಂಟಿಯಲ್ಲಿ ಮಾವಿನ ಮೇಳ ನಡೀತಾ ಐತೆ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಗುಂಡು ನೋಡಿ ಜುಟ್ಟ ಕಂಡಿದ್ದಾನೆ, ಯಾವ ರೀತಿ ಕಾಣ್ತಿದ್ದಾನೆ ಅಂತ ಹೇಳಿ, ಬನ್ನಿ ಹೋಗೋಣ. ಮಾವಿನ ಹಣ್ಣು ಬೇಟೆಗೆ ಹೋಗ್ತಾ ಇದೆಯಾ? ತಾಂಡಿದ್ದೀನಿ ನೋಡಿ. ಗುಂಡು ಮಾವಿನ ಹಣ್ಣು ತಿನ್ನಕ್ಕೆ. ಗುಂಡೂನ ಔಟ್ ಸೈಡ್ ಕರ್ಕೊಂಡು ಬಂದರೆ ಸಾಕು. ನೋಡಿ ಹೆಂಗೆ ಅಲರ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಗಾಡಿಗಳನ್ನೆಲ್ಲ ನೋಡ್ತಾನೆ. ಸಿಗ್ನಲ್ ಬೇರೆ ಬಿದ್ದಿತ್ತಲ್ವ, ಎಲ್ಲ ಗಾಡಿಗಳು ನಿಂತಿದ್ವು. ಗುಂಡು ಬಾ ಹೋಗೋಣ ಮೇಳಕ್ಕೆ. ಮಾವಿನ ಹಣ್ಣು ತಿಂತೀಯ ಗುಂಡು ನೀನು? ಬಾ ತಿನ್ನಿ ಅಂತ. ಮಾವಿನ ಹಣ್ಣು ಅಂತಿದ್ದೆ. ಹೌದೇ? ಮೇಳ ಸ್ಟಾರ್ಟಿಂಗಲ್ಲಿ ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಸ್ಕೊಂಡ್ರು. ಫಿಲ್ ಮಾಡಿಬಿಟ್ಟು ಮುಂದೆ ಬಂದ್ವಿ ಮೇಳ ನೋಡೋಣ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲೇ ಸ್ವೀಟ್ ಎಲ್ಲ ಇಟ್ಕೊಂಡಿದ್ರು, ಡಿಫ್ರೆಂಟ್ ಥರದ್ದು ಎಲ್ಲ ಟೇಸ್ಟಿಗೆ ಅಂತ ಸ್ವಲ್ಪನೇ ಕೊಡ್ತಾಯಿದ್ರು. ಟೇಸ್ಟ್ ಎಲ್ಲ ನೋಡಿವಿ, ಅವೇನು ಅಷ್ಟು ಇಷ್ಟ ಆಗಲಿಲ್ಲ ನಮಗೇನು. ನಾವು ಚಿಕ್ಕ ಹುಡುಗರು ಇದ್ದಾಗ ಬಾಂಬೆ ಪ್ಯಾಕೆಟ್ ಅಂತ ಬರ್ತಿತ್ತು, ಅದೇ ಥರ ಇದನ್ನು ಲೂಸಾಗಿ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಡಿಫ್ರೆಂಟು ಡ್ರೈ ಫ್ರೂಟ್ಸ್ ಎಲ್ಲ ಇದ್ವು. ಇಷ್ಟೊಂದು ಥರ ಡ್ರೈ ಫ್ರೂಟ್ಸ್ ಇರ್ತವೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದು ಟೇಸ್ಟ್ ಇಷ್ಟನೇ ಆಗ್ತಿರ್ಲಿಲ್ಲ, ಒಂದೊಂದು ಚೆನ್ನಾಗಿರ್ತಿತ್ತು. ಮುಂದೆ ಬಂದ್ವಿ, ಇಲ್ಲಿ ಹಪ್ಳ, ಸೊಣ್ಗೆ ಎಲ್ಲ ಡಿಫ್ರೆಂಟ್ ಥರದ್ದಿತ್ತು. ಎಲ್ಲ ಟೇಸ್ಟಿಗೆ ಅಂತ ಕೊಟ್ಟರು, ಎಲ್ಲ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡೀವಿ. ಆ ಪಾಕೆಟ್ ಅಂತೂ ಸ್ಮಾಲ್ ಪಾಕೆಟೇ ಇರಲಿಲ್ಲ, ಎಲ್ಲ ಲಾರ್ಜ್ ಪಾಕೆಟು. ಅಷ್ಟೊಂದು ತೊಗೊಂಡು ಇನ್ನೇನು ಅಂತ ತೊಗೊಂಡಲೇ ಇಲ್ಲ, ಹಂಗೆ ಬಂದ್ವಿ. ಚಿಕ್ಕ ಪಾಕೆಟ್ ಕೇಳಿದೆ, ಇಲ್ಲ ಅಂದರು, ಅದಕ್ಕೆ ಸುಮ್ಮನಾದೆ. ಹಾಗೆ ಮುಂದೆ ಬಂದ್ವಿ, ಅಲ್ಲಿ ಫ್ರಿಜ್ ಮ್ಯಾಗ್ನೆಟ್ ನೋಡಿವಿ. ಫ್ರಿಜ್ ಮ್ಯಾಗ್ನೆಟ್ ನೋಡಿಬಿಟ್ಟು ಎಷ್ಟೋ ದಿನದಿಂದ ನಾವು ಫೋಟೋ ಹಾಕ್ಸ್ಬಿಟ್ಟು ಫ್ರಿಜ್ ಮ್ಯಾಗ್ನೆಟ್ ಮಾಡಿಸ್ಬೇಕು ಅಂತ ಇದ್ವಿ. ನೋಡಿಬಿಟ್ಟು ಖುಷಿ ಆಯಿತು, ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಫೋಟೋಸ್ಗಳು ಮುಂಚೆ ಗೊತ್ತಿದ್ರೆ ಅದನ್ನು ಫೋಟೋಸ್ಗಳು ಚೆನ್ನಾಗಿರೋದು ರೆಡಿ ಮಾಡ್ಕೋಬೋದಿತ್ತು. ಸಡನ್ನಾಗಿ ಯಾವುದೂ ಸಿಗಲಿಲ್ಲ. ನಮ್ಮದು 3 ಜನದ ಫೋಟೋಗಳು. ಅದಕ್ಕೇ ಗುಂಡುದೇ ಕೃಷ್ಣಂದು ಕೃಷ್ಣನ ಫೋಟೋಶೂಟ್ ಮಾಡಿದ್ವಲ್ಲ, ಅದನ್ನೇ ಎಡಿಟ್ ಮಾಡಿಬಿಟ್ಟು ಸೆಂಡ್ ಮಾಡಿವಿ. ಚಂದೋಣ್ಣರು ಫ್ರಿಜ್ ಮ್ಯಾಗ್ನೆಟ್ಗೋಸ್ಕರ ಹುಡುಕ್ತಾ ಇದ್ರು. ಅವ್ರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಸೆಂಡ್ ಮಾಡಿಬಿಟ್ಟು ಅವರು ಒಂದು ತೊಗೊಂಡ್ರು ಫ್ರಿಜ್ ಮ್ಯಾಗ್ನೆಟ್ನ. ನಾವು ಫೋಟೋ ಸೆಂಡ್ ಮಾಡಾದ್ಮೇಲೆ ಅದು ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಿಂಟ್ ತೆಗೆದು ತೋರಿಸ್ತಾರೆ. ಆ ಪ್ರಿಂಟಾಗೆಲ್ಲ ಕರೆಕ್ಟಾಗಿದೆ ಅಂತ ನಾವು ಹೇಳಾದ್ಮೇಲೆ ಅದನ್ನು ಮ್ಯಾಗ್ನೆಟಿಗೆ ಅಟ್ಯಾಚ್ ಮಾಡಿ ಕೊಡ್ತಾರೆ ನಮಗೆ. ಮ್ಯಾಗ್ನೆಟ್ ಹಾಕ್ಕೊಟ್ಟಾದ್ಮೇಲೆ ಫೈನಲ್ ಔಟ್ಪುಟ್ ಈ ರೀತಿ ಬಂದಿದೆ ನೋಡಿ. ಗುಂಡು ಕೃಷ್ಣನ್ ಡ್ರೆಸ್ಸಲ್ಲಿ ಯಾವ ರೀತಿ ಕಾಣ್ತಿದ್ದಾನೆ ಕಮೆಂಟ್ ಮಾಡಿ. ಹಾಗೆ ಚಂದು ಅಣ್ಣರು ಮಾಡಿಸಿದ್ದಲ್ಲ, ಅವ್ರದ್ದು ಔಟ್ಪುಟ್ ಈ ರೀತಿ ಬಂದಿದೆ ನೋಡಿ. ಚೆನ್ನಾಗಿದೆಯಾ? ನೀವು ಇದೇ ರೀತಿ ಮಾಡಿಸ್ಬೇಕು ಅಂದರೆ ಸರ್ಕಲ್ ಶೇಪ್ ಆದರೆ 130, ರೆಕ್ಟಾಂಗ್ಯುಲರ್ ಆದರೆ 200. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಿಮಗೆ ಬೇಕು ಅಂದರೆ ಲಿಂಕ್ ಕಳಿಸ್ತೀವಿ. ಲಿಂಕ್ ಬೇಕಾದವರು ಕಮೆಂಟ್ ಮಾಡಿ ಲಿಂಕ್ ಅಂತ. ಅವ್ರದ್ದು ಫ್ರೀ ಹೋಮ್ ಡೆಲಿವರಿನೂ ಇದೆ. ಹಾಗೆ ಮುಂದೆ ಬಂದ್ವಿ, ಇಲ್ಲಿ ಡಿಫ್ರೆಂಟ್ ಆಗಿರೋಂಥ ಉಪ್ಪಿನಕಾಯಿ ಇದ್ವು. ಕಿರು ಟೇಸ್ಟ್ ಮಾಡ್ತಾ ಇದ್ರು, ಹಾಗೆ ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ರು. ಇಲ್ಲಂತೂ ನೋಡಿ ಎಷ್ಟೊಂದು ರಶ್ ಇದೆ, ಅಷ್ಟೊಂದು ಗ್ರೌಂಡ್ ದೊಡ್ಡದಾಗಿದ್ರು, ಇಷ್ಟೇ ಜಾಗದಾಗ ಮಾಡಿದ್ದಾರೆ. ಹಾಗೆ ಇಲ್ಲಿ ಬ್ಯಾಂಗಲ್ ಸ್ಟೋರ್ ಇಟ್ಕೊಂಡಿದ್ರು. ಮಾವಿನ ಮೇಳ ಡಿಫ್ರೆಂಟಾಗಿ ಮಾವಿನ ಹಣ್ಣು ಇಟ್ಕೊಂಡಿರ್ತಾರೆ, ನೋಡೋಣ ಅಂತ ಬಂದ್ವಿ. ಅದು ಸ್ಟಾರ್ಟಿಂಗಲ್ಲಿ ಒಂದು ಶಾಪು, ಎಂಡಿಂಗಲ್ಲಿ ಒಂದು ಶಾಪು ಅಷ್ಟೇ ಮಾವಿನ ಹಣ್ಣು ಇಟ್ಕೊಂಡಿರೋದು. ಆ ಮಾವಿನ ಹಣ್ಣಿಂದ ಏನೇನೋ ವೆರೈಟೀಸ್ ಮಾಡಿರ್ತಾರೆ, ಟೇಸ್ಟ್ ಮಾಡೋಣ ಚೆನ್ನಾಗಿರುತ್ತಲ್ಲ ಅಂತ ಬಂದ್ವಿ. ಏನೂ ಇಲ್ಲ ಮಾವಿನ ಹಣ್ಣು, ಬೇರೆ ಅಂತ ಬಟ್ಟೆ ಶಾಪು ಆ ಥರ ಏನಾರ ಡಿಫ್ರೆಂಟಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ. ಮಾವಿನ ಹಣ್ಣಿಂದ ಏನೂ ಇಟ್ಕೊಂಡಿಲ್ಲ. ಮೇಳದಲ್ಲಿ ನಾನು ಜಾಸ್ತಿ ನೋಡಿದ್ದು ಸ್ಯಾರಿ ಶಾಪ್ಗಳು. ಇಲ್ಲಿ ಮುಂದೆ ಸ್ಪಿನ್ನರ್ ಇತ್ತು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನಾನು ಗುಂಡೂರಿಗೆ ಸ್ಪಿನ್ನರಲ್ಲಿ ಆಟಾಡಿಸ್ತಾ ಇದ್ದೆ. 20 ರೂಪೀಸ್ ಅಂತ ಇಲ್ಲಿ ಏನೇ ತೊಗೊಂಡ್ರು. ಇಲ್ಲಿ ಚಿಕ್ಕ ಮಕ್ಕಳು ಆಟಾಡೋಕ್ಕೂ ಎಲ್ಲ ಗೇಮ್ಸ್ಗಳಿದ್ರು, ಚಿಕ್ಕ ಮಕ್ಕಳನ್ನು ಕರ್ಕೊಂಬಂದ್ರು ಇಲ್ಲೆಲ್ಲ ಆಟಾಡಿಸ್ಬೋದು. ಎರಡೇ ಹತ್ರನ ಮಾವಿನ ಹಣ್ಣು ಇಟ್ಕೊಂಡಿರೋದು, ಇನ್ನೇನು ಇಲ್ಲವೇ ಇಲ್ಲ. ಮಾವಿನ ಹಣ್ಣಲ್ಲಿ ವೆರೈಟಿ ಅಂದ್ಕೊಂಡು ಬರ್ತಾ ಇದ್ವಿ. ಲಾಸ್ಟ್ ಎಂಡಿಂಗಲ್ಲಿ ಮಾವಿನ ಹಣ್ಣು ಚಿರ್ಮುರಿ, ಮಾವಿನ ಹಣ್ಣು ರಸಗುಲ್ಲ, ಜಾಮೂನು, ವೆರೈಟೀಸ್ ಏನೇನೋ ಲೀಸ್ಟ್ ಇದ್ವು. ಅದಕ್ಕೆ ಟೋಕನ್ ಬೇರೆ ತೊಗೊಬೇಕಿತ್ತು. ಎಲ್ಲಿ ಟೋಕನ್ ತೊಗೋಬೇಕು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಆಲೇ ಇಲ್ಲಿ ಕೇಳಿದರೆ ಚಿರ್ಮುರಿನೇ ಖಾಲಿ ಆಗಿಬಿಟ್ಟಿದೆ, ಲೇಟಾಗಿದೆ ಬಂದಿರೋದು ಅಂತ ಅಂದರು. ಇಲ್ಲಿದೆ ನೋಡಿ ಏನೇನು ವೆರೈಟೀಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಮಾವಿನ ಹಣ್ಣು ಮಸಾಲ ದೋಸೆ ಅಂತೆ, ಗಿರ್ಮಿಟ್ ಅಂತೆ,
ಏನೋ ಮಿಲ್ಕ್ ಶೇಕ್ ಅಂತೆ, ಏನೋ ಡಿಫ್ರೆಂಟ್ ಆಗಿದೆ. ಇಲ್ಲಿ ಮಕ್ಕಳು ಆಟ ಆಡೋಕ್ಕೂ ಗೇಮ್ಸ್ಗಳು ನೋಡಿ ಇದ್ದಾವೆ. ಚಿಕ್ಕ ಮಕ್ಳನ್ನ ಕರ್ಕೊಂಬಂದ್ರು ಏನು ಚಿಕ್ಕ ಮಕ್ಳಿಗೆ ಏನು ಬೋರ್ ಆಗಲ್ಲ. ಅವ್ರಿಗೂ ಗೇಮ್ಸ್ಗಳು ಇದ್ದಾವೆ ಲಾಸ್ಟ್ ಎಂಡಿಂಗಲ್ಲಿ. ಅವ್ರನ್ನೂ ಆಟ ಆಡಿಸ್ಬೋದು ಸ್ವಲ್ಪ. ನೋಡಿ ಮಾವಿನ ಮೇಳದಲ್ಲಿ ಮಾವಿನ ಹಣ್ಣುಗಳೇ ಹಿಂಗಾಗಿದ್ದಾವೆ ಅಂತ ಎಲ್ಲ ಕೆಟ್ಟೋಗಿದ್ದಾವೆ, ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾವೆ. ಮೇಳ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೇನು ಮೇಳದಲ್ಲಿ ಏನು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಏನಾದ್ರು ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಚಿಪ್ಸಲ್ಲಿ ಸ್ಪೆಷಲ್ಲು ನಮ್ಗೆ ಯಾವ ರೀತಿ ಏನಾನ ಚಿಪ್ಸ್ ಬೇಕಾ ಅದನ್ನು ತೊಗೊಂಬಿಟ್ಟು ಅದಕ್ಕೆ ಅವರು ಚಿಕನ್ ಮಸಾಲ ಇಲ್ಲಾಂದರೆ ಚಿಕನ್ ಬೇಕಾದ್ರೆ ಚಿಕನ್ದು, ವೆಜ್ ಬೇಕಾದ್ರೆ ವೆಜ್ದು ಮಾಡಿಕೊಡ್ತಾರೆ. ವಿಡಿಯೋ ಮಾಡ್ಬೇಡ. ಬಿಡು. ಹೆಂಗೈತೆ ಚಿಕನ್ ಬೇರೆ ಹಾಕ್ಯವ್ರ? ಹೌದೇ? ತಿಂತೀನಿ ನೋಡು. ಊಟ ನೀನು ಕೊಡ್ಲಿಲ್ವಾ? ನಿಮ್ಮಮ್ಮ ಒಬ್ಬರೇ ತಿಂದ ನೋಡು. ಚಿಕನ್ ರೋಲ್ ಮನೆಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ಇವತ್ತಿನ ಲಾಗ್ ಇಷ್ಟೇ. ಈ ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ಲಾಗಲ್ಲಿ ಸಿಗೋಣ.